ಮೇ 4ರ ನಂತರ ಕಾಂಗ್ರೆಸ್ನಲ್ಲಿ ಬೀಸುತ್ತ ಬದಲಾವಣೆಯ ಗಾಳಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಮತ್ತೆ ದೆಹಲಿಗೆ ಶಾಸಕರು ಹೋಗಲಿದ್ದಾರೆ. ಮೇ 4ರ ನಂತರ ಕಾಂಗ್ರೆಸ್ನಲ್ಲಿ ಬೀಸುತ್ತ ಬದಲಾವಣೆಯ ಗಾಳಿ. ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಮತ್ತೆ ದೆಹಲಿಗೆ ಶಾಸಕರು. ಈ ಬಾರಿ 40ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪ್ರಯಾಣ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬಳಿ ಬಿಗಿ ಪಟ್ಟು. ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಭೇಟಿಗೆ ಭಾರೀ ಕಸರತ್ತು. ಪಂಚರಾಜ್ಯ ಚುನಾವಣೆ ಮುಗಿಸಿ ದೆಹಲಿ ವಾಪಸ್ ಹಿನ್ನೆಲೆ. ಅದೇ ವೇಳೆ ರಾಹುಲ್ ವೇಣುಗೋಪಾಲ್ ಭೇಟಿಗೆ ಪ್ಲಾನ್. ಈ ಸಂದರ್ಭ ಬಿಟ್ರೆ ಮತ್ತೆ ಪುನರ್ರಚನೆ ಕಷ್ಟ ಅನ್ನೋ ಚರ್ಚೆ. ಹೀಗಾಗಿ ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಮತ್ತೆ ದೆಹಲಿ ಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ. ಸಿಎಂ ಯಾರಾದ್ರೂ ಸರಿ, ನಮ್ಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಶಾಸಕರು ಪಟ್ಟು ಹಿಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಒಂದು ಕಡೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೇ 4ರಂದು ರಿಸಲ್ಟ್ ಬರುತ್ತೆ. ಈ ಒಂದು ರಿಸಲ್ಟ್ ಆದ ನಂತರ ಮತ್ತೆ ಕೆಲವೊಂದಿಷ್ಟು ಶಾಸಕರು, ಈ ಬಾರಿ ಒಂದು 20ರಿಂದ 25 ಜನ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು, ಜೊತೆಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು. ಅದೇ ಮಾದರಿಯಲ್ಲಿ ಮತ್ತೆ ಒಂದು ದೆಹಲಿ ಯಾತ್ರೆಯನ್ನ ಕೈಗೊಂಡು ಮುಖ್ಯವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು. ಈ ಒಂದು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಮಾಡ್ತೀರಾ ಅಂತ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಜೊತೆಗೆ ಗ್ರೀನ್ ಸಿಗ್ನಲ್ ಪಡಿಲೇಬೇಕು ಅಂತ ಶಾಸಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಹಳೆ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕುತ್ತಾ ಶಾಸಕರ ಈ ಸಾಮೂಹಿಕ ಒತ್ತಡ ಸಿಎಂಗೆ ಇಕ್ಕಟ್ಟು ತರುತ್ತಾ? ಶಾಸಕರ ದಂಡು ಕಂಡ ಗ್ರೀನ್ ಸಿಗ್ನಲ್ ನೀಡುತ್ತಾ ಹೈಕಮಾಂಡ್? ತೀವ್ರ ಕುತೂಹಲ ಮೂಡಿಸಿದೆ ಹಿರಿಯ ಶಾಸಕರ ಈ ಒಂದು ನಡೆ. ಫಲಿತಾಂಶದ ಬೆನ್ನಲ್ಲೇ ಕೈ ನಾಯಕರಲ್ಲಿ ನಡುಕ ಶುರುನ. ಹಾಗಾದ್ರೆ ಹಳೆ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಈಗ ಮಣೆ ಹಾಕ್ತಾರಾ? ಏಕೆಂತಂದ್ರೆ ದಿನದಿಂದ ದಿನಕ್ಕೆ ಈ ಒಂದು ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ. ಸಾಕಷ್ಟು ಶಾಸಕರು ನನಗೂ ಕೂಡ ಸಚಿವ ಸ್ಥಾನ ಬೇಕು, ನಾನು ಕೂಡ 3-4 ಬಾರಿ ಗೆಲುವನ್ನ ಸಾಧಿಸಿದ್ದೀನಿ, ಜೊತೆಗೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಜನ ನನ್ನ ಕೈ ಹಿಡಿದಿದ್ದಾರೆ, ಹಾಗಾಗಿ ನೀವು ನನಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಕೆಲವೊಂದಿಷ್ಟು ಶಾಸಕರು ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ದೆಹಲಿ ಯಾತ್ರೆ ಕೈಗೊಂಡಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಸಾಕಷ್ಟು ಮನವಿ ಮಾಡಿಕೊಂಡ್ರು. ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು, ನೀವು ನಾಯಕತ್ವ ಬದಲಾವಣೆ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಂತಹ ವಿಚಾರ, ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಒಂದು ಸಚಿವ ಸಂಪುಟ ಪುನರ್ರಚನೆ ಆಗ್ಲಿಕ್ಕೆ 3 ವರ್ಷ ಸಮಯಾವಕಾಶವನ್ನ ತೆಗೆದುಕೊಂಡ್ರೆ ಮುಂದೆ ಹೆಂಗೆ ಸಾಧ್ಯ ಆಗತ್ತೆ? ಅಥವಾ ಒಂದು ವೇಳೆ ಮುಂದಿರುವಂತಹ ಎಲೆಕ್ಷನ್ ಅಲ್ಲಿ ನಾವು ಗೆಲುವನ್ನ ಸಾಧಿಸಬೇಕು ಅಂತಂದ್ರೆ ಈಗಿರುವಂತಹ ಗೊಂದಲದ ವಾತಾವರಣ, ಜೊತೆಗೆ ಗೊಂದಲಗಳ ಏನಿದಾವೆ, ಗೊಂದಲದ ಗೂಡಾಗಿದೆ ಕಾಂಗ್ರೆಸ್, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಆಗುತ್ತೆ. ಮುಂದೆ ಬರುವಂತಹ ಎಲೆಕ್ಷನ್ ಅಲ್ಲಿ ಗೆಲುವು ಸಾಧಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಗೊಂದಲದ ವಾತಾವರಣವನ್ನ ಮೊದಲು ಕ್ಲಿಯರ್ ಮಾಡಬೇಕು ಅಂತ ಕಳೆದ ಬಾರಿ ಹೋದಂತಹ ಶಾಸಕರು ಭಾರಿ ಮನವಿಯನ್ನ ಮಾಡ್ಕೊಂಡಿದ್ರು. ಈಗ ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಇನ್ನು ಡಿಸೆಂಬರ್ನಿಂದಲೂ ಕೂಡ ಬಹಳ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಮೇ 4ರ ನಂತರ ಅಂದ್ರೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಈ ಒಂದು ಚೇಂಜಸ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುವ ಸಾಧ್ಯತೆಗಳಿದ್ದಾವೆ? ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ 6 ತಿಂಗಳಿಂದಲೂ ಕೂಡ ಚರ್ಚೆ ನಡೀತಿದೆ. ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತ ಒಂದಷ್ಟು ಹಿರಿಯ ಶಾಸಕರು ಮತ್ತೆ ಈಗ ಹೊಸದಾಗಿ ಆಯ್ಕೆಯಾಗಿರೋ ಶಾಸಕರು ಕೂಡ ಹೈಕಮಾಂಡ್ ನಾಯಕನಾಗಿರ್ಬೋದು, ಮತ್ತೆ ಅದೇ ರೀತಿ ರಾಜ್ಯ ನಾಯಕರಾದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಸಾಕಷ್ಟು ದಿನಗಳಿಂದ ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ಬೈ ಎಲೆಕ್ಷನ್ ಮತದಾನ ಮುಗಿದ ಬಳಿಕ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸಾಕಷ್ಟು ಹಿರಿಯ ಶಾಸಕರು ಈಗಲಾದ್ರೂ ನಮ್ಗೆ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡ್ತಾ ಇರೋದು. ಪ್ರಮುಖವಾಗಿ ಕಳೆದ 2 ವಾರದಿಂದ ಹೈಕಮಾಂಡ್ ಭೇಟಿಗೆ ಹೋಗಿದ್ದಂತಹ ಶಾಸಕರು ಕೂಡ 30-40 ಶಾಸಕರು ಇರುವಂತದ್ದು. ಪ್ರಮುಖವಾಗಿ ಅಲ್ಲೂ ಕೂಡ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದ್ರು, ಮತ್ತೆ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ನಮ್ಗೆ ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಿ, ಇನ್ನ ಬಾಕಿ ಉಳಿದಿರುವಂತ 2 ವರ್ಷ ಆದ್ರೂ ನಮ್ಗೆ ಒಂದು ಅವಕಾಶ ಕೊಡಿ, ನಾವು ನಮ್ಮ ಕ್ಷೇತ್ರದಲ್ಲಿ ಕೂಡ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲು ಕೂಡ ಅವಕಾಶ ಆಗುತ್ತೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಕೂಡ ಕೆಲಸ ಆಗುತ್ತೆ, ಮತ್ತೆ ಅದೇ ರೀತಿ ನಮ್ಮ ನಾಯಕತ್ವ ಕೂಡ ಬೆಳೆಯುತ್ತೆ ಅಂತ ಕೂಡ ಒತ್ತಾಯ ಮಾಡಿದ್ರು. ಸಿಎಂ ಬದಲಾವಣೆ ಬಗ್ಗೆ ಏನ್ ಮಾಡ್ತಿರೋ ನಮ್ಗೆ ಅದು ಗೊತ್ತಿಲ್ಲ, ಆದಷ್ಟು ಬೇಗ ನಮ್ಗದು ಸಚಿವ ಸ್ಥಾನ ಪುನರ್ರಚನೆ ಆಗ್ಲೇಬೇಕು, ನಮ್ಮಲ್ಲಿ ಹಿರಿಯ ಶಾಸಕರಿಗೂ ಮತ್ತು ಹೊಸದಾಗಿ ಆಯ್ಕೆ ಆಗಿರುವ ಶಾಸಕರು ಕೂಡ ಅವಕಾಶ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ನ ಭೇಟಿಯಾಗ ಅವಕಾಶ ಅಲ್ಲಿನ ಶಾಸಕರಿಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಮತ್ತೆ 4ನೇ ತಾರೀಕು ಅಂದ್ರೆ ಬೈ ಎಲೆಕ್ಷನ್ ಫಲಿತಾಂಶ ಮುಗಿದ ಬಳಿಕ
ಮತ್ತೆ 4ನೇ ತಾರೀಕು ನಂತರ ದೆಹಲಿಗೆ ಹೋಗೋಕೆ ಈ ಬಾರಿ 40 ಶಾಸಕರು ರೆಡಿ ಆಗಿರೋಂಥದ್ದು. ಅಂದ್ರೆ ಈ ಬಾರಿ ಮತ್ತಷ್ಟು ಜನ ಒಟ್ಟಾಗಿ ಶಾಸಕರು ಹೈಕಮಾಂಡ್ ಮಟ್ಟಕ್ಕೆ ಹೋಗ್ತಾ ಇರೋದು. ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ನ ಭೇಟಿಯಾಗಿ ಆದಷ್ಟು ಅಂದ್ರೆ ಈ ತಿಂಗಳಲ್ಲೇ ಅಂದ್ರೆ ಕೇವಲ ಒಂದು ತಿಂಗಳೊಳಗೇನೆ ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡುವ ನಿಟ್ಟಿನಲ್ಲಿ ಈಗ ಕಾರ್ಯತಂತ್ರಗಳನ್ನ ಇಲ್ಲಿನ ಶಾಸಕರು ರೂಪಿಸ್ತಾ ಇರ್ತಾರೆ. ಅಂದ್ರೆ ಏನಿದೆ ಈಗಾಗಲೇ ಚರ್ಚೆ ಆಗ್ತಿದೆ, ಅದರ ಸಂದರ್ಭದಲ್ಲಿ ಕೇಳಿ ಸಚಿವ ಸ್ಥಾನ ಪಡೆದ ಮಾತ್ರನೇ ಆಗುವಂಥದ್ದು. ಒಂದು ವೇಳೆ ಏನಾದ್ರು ಇದರ ಮಧ್ಯೆ ನಾಯಕತ್ವ ಬದಲಾವಣೆ ಚರ್ಚೆ ಜೋರ ಆದ್ರೆ ನಮಗೆ ಸಿಗಲ್ಲ. ಆ ನಾಯಕತ್ವ ಬದಲಾವಣೆ ಆಗುವವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಲ್ಲ ಎಂಬ ನಿಟ್ಟಿನಲ್ಲಿ ಈಗ ಶಾಸಕರು ರೆಡಿ ಆಗಿರೋದ್ರು. ಒಟ್ಟಾಗಿ ಎಲ್ಲರೂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಮಾರುತಿ, ಮುಖ್ಯವಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರವೀಗ ದೊಡ್ಡ ತಲೆಬಿಸಿ ಆಗ್ಬಿಟ್ಟಿದೆ ಹೈಕಮಾಂಡ್ಗೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆದ್ರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಥವಾ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಇದನ್ನ ಯೋಚನೆ ಮಾಡ್ಕೊಂಡು ಬಹಳ ಸೈಲೆಂಟ್ ಆಗಿದ್ಯಾ ಹೈಕಮಾಂಡ್ ಅಂತ ಸಾಹಿತ್ಯ ಇದೆ. ಹೈಕಮಾಂಡ್ ನಾಯಕರಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು. ಯಾಕೆಂದ್ರೆ ಈ ಕಡೆ ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಡಿ.ಕೆ. ಶಿವ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಚಿವರು ಮತ್ತೆ ಸಿದ್ದರಾಮಯ್ಯ ಅವರು ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ನಮ್ಗೆ ಸಚಿವ ಸಂಪುಟ ಪುನರ್ರಚನೆ ಆಗಿ ಅಂತ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಇದರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಈ ತಲೆಬಿಸಿ ಹೆಚ್ಚಾಗಿರೋದು. ಯಾಕೆಂದ್ರೆ ಒಂದು ವೇಳೆ ಸಚಿವ ಸಂಪುಟ ಅವಕಾಶ ಕೊಟ್ರೆ ಅದು ಡಿ.ಕೆ.ಶಿ ಮತ್ತು ಡಿ.ಕೆ.ಶಿ ಪರವರ ಶಾಸಕರಿಗೂ ಕೂಡ ಒಂದ್ ರೀತಿ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ. ಮತ್ತೆ ಅವರು ಕೂಡ ಅಸಮಾಧಾನ ಹೈಕಮಾಂಡ್ ವಿರುದ್ಧ ತೋರಿಸ್ತಾರೆ. ಅಂದ್ರೆ ಡಿ.ಕೆ.ಶಿ ಅವರು ಇಲ್ಲಿವರೆಗೂ ಕೂಡ ಪಕ್ಷಕ್ಕೆ ಏನೇ ಸಹಾಯ ಮಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿಲ್ಲ ಮತ್ತು ಡಿ.ಕೆ.ಶಿ ಅವರಿಗೆ ಸಚಿವ ಸಿಎಂ ಪೋಸ್ಟ್ ಕೊಡ್ತಿಲ್ಲ ಅಂತ ಹೈಕಮಾಂಡ್ ಮೇಲೆ ಅಸಮಾಧಾನ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದು ವೇಳೆ ಸಚಿವ ಸ್ಥಾನ ಏನಾದ್ರು ಕೊಡದೇ ಇದ್ರೆ ಸಚಿವರು ಕೂಡ ಅದೇ ರೀತಿಯಾದಂತ ರಿಯಾಕ್ಷನ್ ಅನ್ನ ತೋರಿಸ್ತಾರೆ. ಇಲ್ಲಿವರೆಗೂ ನಮ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಕೂಡ ಅಸಮಾಧಾನ ಕಾಂಗ್ರೆಸ್ ನಲ್ಲಿ ಎದ್ದೋಳೋ ಸಾಧ್ಯತೆ ಇರುತ್ತದೆ. ಇನ್ನೊಂದ್ ಕಡೆ ಒಂದ್ ವೇಳೆ ಸಿಎಂ ನ ಬದಲಾವಣೆ ಮಾಡಿದ್ರೆ ಅದು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಕಾಂಗ್ರೆಸ್ ತಿಳ್ಕತ್ತೆ. ಯಾಕೆಂದ್ರೆ ಐಂದ ನಾಯಕರಾಗಿರೋ ಸಿದ್ದರಾಮಯ್ಯರನ್ನ ಏನಾದ್ರು ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ಮುಂದಿನ ಲೋಕಸಭೆ ಆಗಿರ್ಬೋದು ಮತ್ತು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ. ಇವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕು ಸಾಹಿತ್ಯ. ಓಕೆ ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್ ಮಾರುತಿ, ಒಂದು ಅಪ್ಡೇಟ್ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.